ಭಗವಂತ ಒಂದು ಬೀಸ್ತೋ ನಾನ್ ಚಾಪ್ರ ಅಲ್ಲಾಡ್ ಸಿಕ್ಬಿಡ್ತು. ಬಂಗಾರ ಹಂಗ್ ಕೊಡ್ತಾ ಇತ್ತು ನಮ್ಮ ಅಮ್ಮನಣ್ಣೆಗೋ ಸುಳಿಗ್ಲು. ಕುರಿಮರಿಗಳ ಬರ್ರೋ ಇಲ್ಲಿ ಹೇಳೋದು ಬುದ್ಧಿನ ಚೆನ್ನಾಗಿ ಕೇಳಿಸ್ಕೇಳ್ರಿ. ದೇವ್ರನ್ನ ಚೆನ್ನಾಗಿ ಬೇಡ್ಕೊಳ್ರಿ. ಈ ಸರಿ ಮಳೆ ಕಡಿಮೆ ಅಂತ ಹೇಳ್ತಾವ್ರೆ, ನೀವು ಕೇಳ್ಕೊಳ್ರಿ ದೇವ್ರನ್ನ. ಒಳ್ಳೆ ಮಳೆ ಬರಲಿ, ಕೆರೆ ಕಟ್ಟೆ ತುಂಬಲಿ ಅಂತ, ಒಳ್ಳೆ ಬೆಳಿಗ್ಲಾಗ್ಲಿ ಅಂತ ನೀವು ಕೇಳ್ಕೊಳ್ರಿ. ನಾವು ಮನುಷ್ಯರು ನಾವು ಕೇಳ್ಕೊಂಡ್ರೆ ದೇವರು ವರ ಕೊಡೋದಂತೂ ಡೌಟೇ. ಯಾಕಂದರೆ ಅಂಥ ದರಿದ್ರ ನನ್ನ ಮಕ್ಕಳು ನಾವು. ಹೋಗೋ ಬರಲಿಲ್ಲ, ಈ ಕಡೆ ನಿಂತೋಗಿಲ್ಲ. ಈ ಥರ ಗುಬ್ಬಿ ಚೀಲ ಹಾಕ್ಕೊಂಡು ನಾನು ಮತ್ತು ನಮ್ಮಮ್ಮ ಇಬ್ಬರು ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಟ್ಯಾಬ್ಲೆಟ್ಸ್ ಸ್ಲೀಪಿಂಗ್ ಅದೇನೋ ಹೇಳ್ತಾರಲ್ಲಪ್ಪ, ಸ್ಲೀಪಿಂಗ್ ಟ್ಯಾಬ್ಲೆಟು ಕೂಡ ಅದ್ರ ಮುಂದೆ ವೇಸ್ಟ್ ಕಣ್ರಿ. ಕಷ್ಟ ಬಿದ್ದು ಮಲ್ಕೊಂಡ್ರೆ ಅಷ್ಟು ಒಳ್ಳೆ ನಿದ್ದೆ ಬರ್ತದೆ ಕಣ್ರಿ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹಿಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈಗ ಸಮಯ ಆಗಿದೆ 7 ಗಂಟೆ. ಇವಾಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ. ಸ್ವಲ್ಪ ತಡ ಆಯ್ತು ಇವತ್ತು. ಯಾಕಂತ ಹೇಳಿದ್ರೆ ಎದ್ದೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಏನು ಮಾಡೋದು, ತಣ್ಣಗೆ ಬೇರೆ ಗಾಳಿ ಬೀಸ್ತಾ ಇದೆ. ಬೆಳಗಿಂದ ಸಾಯಂಕಾಲ ಗಂಟ ಕಷ್ಟ ಬಿದ್ದಿರ್ತೀವಿ. ಆ ಕಷ್ಟ ಬಿದ್ದಿರೋದಕ್ಕೆ ಮೈಕೈ ನೋವು. ಆ ಮೈಕೈ ನೋವಿಗೆ ಒಳ್ಳೆ ಸೂಪರಾಗಿ ನಿದ್ದೆ ಬರ್ತದೆ. ಟ್ಯಾಬ್ಲೆಟ್ಸ್ ಸ್ಲೀಪಿಂಗ್ ಅದೇನೋ ಹೇಳ್ತಾರಲ್ಲಪ್ಪ, ಸ್ಲೀಪಿಂಗ್ ಟ್ಯಾಬ್ಲೆಟು ಕೂಡ ಅದ್ರ ಮುಂದೆ ವೇಸ್ಟ್ ಕಣ್ರಿ. ಕಷ್ಟ ಬಿದ್ದು ಮಲ್ಕೊಂಡ್ರೆ ಅಷ್ಟು ಒಳ್ಳೆ ನಿದ್ದೆ ಬರ್ತದೆ ಕಣ್ಣಿಗೆ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ. ಒಬ್ಬ ಹಳ್ಳಿ ಹುಡ್ಗಂಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನು, ನೀವು ಮಾಡೋ ಒಂದೇ ಒಂದು ಲೈಕ್. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಮಾಡಿರಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆಯದು. ಯಾಕಂದರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ನೇದಂಗೆ ನೀವು ನೋಡ್ಸ್ಕೊಂಡು ಬರುತ್ತೆ. ಓಕೆ, ಯೂನಿಫಾರ್ಮ್ ಹಾಕೊಂಡಿದ್ದಾಯ್ತು, ಜೊತೆಗೆ ಟವಲ್ ಎತ್ಕೊಂಡಿದ್ದಾಯ್ತು. ಟವಲ್ನ ತಲೆ ಕಟ್ಕೊಂಡು ಕೆಲಸ ಶುರು ಮಾಡೋಣ ಬನ್ನಿ. ಇವಾಗ ಏನಪ್ಪ ಕೆಲಸ ಅಂದರೆ ತೊಂಡೆಕಾಯಿ ಬಿಡ್ಸೋಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನೆನ್ನೆ 1 ಮೂಟೆ ಬಿಡಿಸಿಕ್ಕಿದ್ದೀವಿ. ಇನ್ನು ಗಾಡಿ ಬರೋ ಟೈಮ್ಗೆ ಅದ್ರ ಜೊತೆಗೆ ಇನ್ನೊಂದು 2 ಮೂಟೆ ಬಿಡಿಸಿ ಗಾಡಿ ಬಂತ ದಿವಸಕ್ಕೆ ಹಾಕಿ ಕಳಿಸ್ಬೇಕು. ಗಾಡಿ ನೋಡಿದ್ರೆ 11 ಗಂಟೆಗೆ ಓಡ್ ಬರ್ತೈತೆ. ಯಾಕಂತ ಹೇಳಿದ್ರೆ ಹಾಗಲಕಾಯಿ ಸೀಸನ್ ಕಣ್ರಿ. ಅದಕ್ಕೆ ಈಗ ಬಂದು ನಾವು ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಬೆಳಗಿಂದನೇ ಬಿಡಿಸ್ತಾ ಇದ್ದೀವಿ, ಆದರೆ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಈ ಥರ ಎಲ್ಲೆಲ್ಲೋ ಇಡ್ತೈತೆ ಕಣ್ರಿ ಸುರು. ನೋಡ್ರಿ, ಈ ಥರ ಸೊಪ್ಪುಗಳಾಗಿದ್ರೆ ಹುಡ್ಕೊಂಡು ಕೀಳ್ಬೇಕಾಗ್ತದೆ. ನಿಧಾನ ಆಗ್ತದೆ ಈ ಥರ ಸೊಪ್ಪಿದ್ರೆ. ಆದರೆ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಗಿಡ ಆದ್ರೆ ಕಾಯಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಏನನ್ನ ಸೊಳ್ಳೆ ಪಡ್ದ ಇದ್ದಂಗಿದ್ರೆ ಕಾಯಿಗಳಂತೂ ಸಿಗೋದಿಲ್ಲ. ಏನಂದರೆ ಬಿಡ್ಸ್ಕೊಂಡು ಓಡೋಗ್ಬೇಕಾಗುತ್ತೆ. ನಮ್ಮ ಕಾಯಿ ಜಾಸ್ತಿ ಬೇಕಂದರೆ ಈ ಥರ ಗಿಡ ಬಂದು ಒಡಪು ಮಾಡಬೇಕಂದ್ರೆ ಅದೇ ರೀತಿಯಾಗಿ ಭೂಮಿನಲ್ಲಿ ಬಂದು ಗುಣಿಗಳಲ್ಲಿ ಬಂದು ತಾಕತ್ತು ಮಾಡಬೇಕು. ಈ ಥರ ಗೊಬ್ಬರ, ಆಳು ಮುಳು, ಏಲು, ಎಮ್ಮಣ್ಣು ಎಲ್ಲ ಹಾಕಿ ತಾಕತ್ತು ಮಾಡಬೇಕು. ಆ ಥರ ತಾಕತ್ತು ಮಾಡಿದ್ರೆ ಗಿಡ ಬಂದು ಒಡಪಾತೈತೆ. ಈ ಥರ ಕಾಯಿ ಬಿಡಿಸ್ತಾ ಇದ್ದೀವಿ. ಈ ಕಡೆ ನಾನು ಬಿಡಿಸ್ತಾ ಇದ್ದರೆ ಆ ಕಡೆ ನಮ್ಮಮ್ಮ ಬಿಡಿಸ್ತವ್ರೆ. ಪ್ರೇಮಕ್ಕ ಹೇಳ ಏನೋ ಏನಕ್ಕ ಬೇಡ ಹೋಗಿ ನೀನು. ಬೆಳಗಿಂದ ಕಾಯಿ ಬಿಡಿಸಿರೋದೆಲ್ಲ ಮೂಟೆಗಳು ಕೊರೆಗಳು ಮಾಡಿಕ್ಕಿದ್ದೀವಿ. ಈ ಥರ ಕೊರೆಗಳು ಮಾಡ್ಕೊಂಡು ಆಚೆ ಕಡೆ ಹೋಗಿ ಮೂಟೆ ಮಾಡ್ಕೊತೀವಿ ಕಣ್ರಿ. ಈಗ ಸಮಯ ಬಂದು 10:30 ಆಗಿದೆ ಕಣ್ರಿ. ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಮನೆಯಲ್ಲಿ ಬಂದು ಟೊಮಾಟೊ ಬಾತ್ ಮಾಡಿದ್ದಾರೆ ಕಣ್ರಿ. ಬಿಸಿ ಟೊಮಾಟೊ ಬಾತು ತುಂಬ ಚೆನ್ನಾಗಿದೆ. ತಣ್ಣಗೆ ಬೇರೆ ಗಾಳಿ ಬೀಸ್ತಿದೆ. ಈ ಒಂದು ತಣ್ಣಗೆ ಬೀಸೋ ಗಾಳಿನಲ್ಲಿ ಟೊಮಾಟೊ ಬಾತು ಮತ್ತು ಚಟ್ನಿ ಎರಡು ಒಳ್ಳೆ ಕಾಂಬಿನೇಷನ್ನು. ಓಕೆ ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಎಲ್ಲ ಬಿಡಿಸಿ ಟೆಂಪೋಗೂ ಕೂಡ ಹಾಕಿ ಇವಾಗ ನೆಕ್ಸ್ಟ್ ಬಂದು ನಾನು ಕ್ರಾಸ್ ಕಡೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ನೀವು ಯಾರಾದರೂ ಕೇಳಿದ್ರೆ ಸ್ವಲ್ಪ ಕೆಲಸ ಇತ್ತು. ಏನಂದರೆ ಒಂದೊಂದು ಕೆಲಸ ಬಂದು ನಮ್ಮೂರಲ್ಲಿ ನಡೀತೈತೆ. ಒಂದೊಂದು ಕೆಲಸ ಬಂದು ಕ್ರಾಸ್ ಗಂಟೆ ಹೋಗಬೇಕು. ಒಂದೊಂದು ಐಟಮ್ ಬೇಕಾದರೆ ಕೆಲವೊಂದು ಐಟಮ್ ನಮ್ಮೂರಲ್ಲಿ ಸಿಗಲ್ಲ, ಕ್ರಾಸ್ಗೆ ಹೋಗಬೇಕಾಗುತ್ತೆ. ನಮ್ಮೂರಿಂದ ಜಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಕಣ್ರಿ. ಏನೋ ಮಳೆ ಬರೋ ವಾತಾವರಣ ಇದೆ, ನೋಡಬೇಕು ಏನಂತೈತೋ. ಮಳೆ ಬಂದರೆ ನಮಗಂತೂ ಒಳ್ಳೇದೇ. ಲೋ ಪುಣ್ಯಾತ್ಮ, ನಾನು ಏನೋ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನಿನ್ನೇನನ್ನ ಡಿಸ್ಟರ್ಬ್ ಮಾಡೋದಿನ ಓದ್ತಾ ಇರೋ ಆರಾಮಾಗಿ. ಓಕೆ, ಕೆಲಸ ಮುಗಿಸ್ಕೊಂಡು ಇನ್ನು ಟೈಮ್ ಸರಿಯಾಗಿ ಮತ್ತೆ ತೋಟಕ್ಕೆ ಹೋಗ್ಬೇಕು. ಕ್ರಾಸ್ ಕಡೆ ಹೋದಾಗ ಹಾಗೆ ನನಗೆ ತುಂಬ ಇಷ್ಟವಾಗಿದ್ದು ವಾಟ್ರ್ ಆಪಲ್ ಸಿಕ್ತು. ವಾಟ್ರ್ ಆಪಲ್ಲು ಕೂಡ ತೊಗೊಂಡು ಬಂದಿದ್ದೀನಿ ಕಣ್ರಿ. ಏನಂದರೆ ಇದು ಗಿಡ ನಾನು ಕೂಡ ಉಣಿ ಸುಮಾರು ಒಂದು ಆಯ್ತು 2 ವರ್ಷ ಆಗ್ತಾ ಬಂತು. ಆದರೆ ಇನ್ನೂ ಹಣ್ಣು ಬರಲಿಲ್ಲ. ಗಿಡ ಮಾತ್ರ ಬೆಳ್ಕೊಂಡೋಗಿದೆ, ಆದರೆ ಹಣ್ಣೇ ಬರಲಿಲ್ಲ ಕಣ್ರಿ.
ಹಾಗಾಗಿ ತಗೊಬಂದೆ ಒಂದು ಅರ್ಧ kg, ಇದು ಲೈಟ್ ವೆಯ್ಟು. ಅರ್ಧ kg ತಗೊಂಡ್ರು ಮನೆಯವರೆಲ್ಲ ತಿನ್ಬೋದು, ಅಷ್ಟು ಹಣ್ಣು ಬರುತ್ತೆ. ಯಾಕಂದರೆ ಇದು ಲೈಟ್ ವೆಯ್ಟು, ಅಷ್ಟು ವೆಯ್ಟ್ ಇರೋಲ್ಲ. ಸೂಪರ್ ಆಗಿದೆ, ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ತಗೊಂಡು ಯಾವಾಗೂ ತಿನ್ನೋಕ್ಕಾಗಲ್ಲ, ಮತ್ತು ನಮ್ಮ ಕಡೆ ಸಿಗೋದು ಇಲ್ಲ ಈ ವಾಟರ್ ಆಪಲ್ಲು ಜಾಸ್ತಿ. ಹಾಗಾಗಿ ಒಂದು ಗಿಡನೇ ಉಣಿದ್ದೀನಿ, ಆದರೆ ಇನ್ನೂ ಹಣ್ಣು ಬರಲಿಲ್ಲ. ಯಾವಾಗ ಬರ್ತಾಯಿದ್ದೋ ಗೊತ್ತಿಲ್ಲ. ಒಟ್ಟಿನಾಗ ಬೇಗ ಹಣ್ಣು ಬಂದರೆ ಈ ಥರ ತಗೊಂಬಂದು ತಿನ್ನೋದು ತಪ್ತದೆ. ಆರಾಮಾಗಿ ಫ್ರೆಶ್ ಆಗಿ ನಮ್ಮ ತೋಟದಲ್ಲೇ ಕಿತ್ಕೊಂಡು ತಿನ್ಬೋದು ಅಲ್ವೇ. ವಾಟರ್ ಆಪಲ್ ಅಂತಾರೆ, ಮತ್ತು ಪನ್ನೀರ್ ಹಣ್ಣು ಅಂತಲೂ ಕೂಡ ಕರೀತಾರೆ. ಸೂಪರ್ ಆಗಿದೆ. ಮಳೆ ಅಂತ ದೊಡ್ಡದಾಗಿ ಓಡ್ ಬಂದರೆ ಶೆಡ್ಗೆ, ಇದು ನೋಡ್ರೆ ಮಳೆನೇ ನಿಂತೋಯ್ತು. ಈ ಸೌಭಾಗ್ಯಕ್ಕೆ ಈ ಮಳೆ ಬೇಕಿತ್ತ. ಇದ್ರ ಬದಲು ಸುಮ್ಮನೆ ಇದ್ದಿದ್ರೆ ಕೆಲಸ ಮಾಡೋಕ್ಕೆ ಬೇಜಾರಿಲ್ದರೆ ಕೆಲಸ ಮಾಡ್ಬೋದು ಅಲ್ಲೇನಮ್ಮ. ಹಾಂ, ಎಷ್ಟೋ ಬರಂಗೆ ಇರೋ ಕೆಲಸಗಳೆಲ್ಲ ಆದ್ವು. ಸೊಂಗೆ ಚಿಂಬರ್ಸ್ಬಿಟ್ಟ ಹೋಯ್ತದ. ಈ ಕಡೆ ಮಳೆ ಜೋರಾಗೂ ಬರಲಿಲ್ಲ, ಈ ಕಡೆ ನಿಂತೋಗಿಲ್ಲ. ಈ ಥರ ಗುಬ್ಬಿ ಚೀಲ ಹಾಕ್ಕೊಂಡು ನಾನು ಮತ್ತು ನಮ್ಮಮ್ಮ ಇಬ್ಬರು ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಈ ಥರ ಮಳೆ ನಿಂತ್ಕೊಂಡು ಮಾವು ಏನು ಮಾಡೋದು, ನಡಿ ಹೋಗೋಣ. ಕಾಯಿ ಬಿಡ್ಸೋದು ಬೇಕಾದರೂ ಸ್ವಲ್ಪ ಲೇಟ್ ಆಗಲಿ, ಅಥವಾ ಇವತ್ತು ಕೀಳೋದೇ ಬೇಡ, ಒಟ್ನಾಗ ಮಳೆ ಬರಲಿ. ಈ ಥರ ಗುಬ್ಬಿ ಥರ ಹಾಕ್ಕೊಂಡು ಗುಬ್ಬಿ ಥರ ಚೀಲ ಹಾಕ್ಕೊಂಡು ಕೀಳ್ತಾ ಇದ್ರೆ, ಆದರೆ ನೋಡ್ತಾ ಮಳೆ ಜೋರಾಯಿತು. ಹಾಗಾಗಿ ಶೆಡ್ಗೆ ಹೊಡ್ಕೊಂಬಿಟ್ರಿ ನಾನು ಮತ್ತು ನಮ್ಮಮ್ಮ. ಏನ್ರಿ ಒಟ್ನಾಗ ಕಾಯಿ ಕೀಳಬೇಕಾದ್ರು ಇವಾಗ ಕಿತ್ತಿಲ್ಲ ಅಂದ್ರೆ ನಂಗೆ ಚಿಂತೆ ಇಲ್ಲ. ಒಟ್ನಲ್ಲಿ ಮಳೆ ಬರಲಿ. ಇಷ್ಟು ದಿನ ಗಾಳಿನಲ್ಲಿ ಇದು ಬೇಜಾರಾಗ್ಬಿಟ್ಟಿದೆ. ಡ್ಯಾಮುಗಳು ಸಾಲ್ತಾ ಇಲ್ಲ, ಕರೆಂಟ್ಗಳು ನಾಯಿವಾಗಿಲ್ಲ, ಬೋರ್ವೆಲ್ಗಳು ನಾಯಿವಾಗಿ ಓಡಿಸ್ತಾ ಇಲ್ಲ, ತೋಟಕ್ಕೆ ನಾಯಿವಾಗಿ ನೀರುಗಳು ಬಿಡೋಕ್ಕಾಗ್ತಾ ಇಲ್ಲ. ಹಿಂಗಾದ್ರೂ ಮಳೆ ಬಂದು ಭೂಮಿ ತಣವಾಗಲಿ ಅಲ್ವೇ. ಮಳೆ ಬರಲಿ, ಎಂಜಾಯ್ ಮಾಡಿ ಮಳೆ ಬರೋದನ್ನು. ಪ್ರೇಮಕ್ಕ, ನೀನು ಸ್ವಲ್ಪ ಮುಖ ಹಂಗೆ ತೋರಿಸು ನೋಡೋಣ ಹೆಂಗಿದ್ಯಾ ಗೊತ್ತಾ. ಮಾವು ದಂಡು ಪಳ್ಯ ಕಳ್ಳಿ ಇದ್ದಾಗ ಇದೆಯಾ ಆಲ್ಮೋಸ್ಟ್. ಓಕೆ, ಮಳೆ ಬೀಳ್ತಾ ಇದೆ. ಏನಪ್ಪ ಕುರಿಮರಿಗಳ ಮಳೆ ಬೀಳ್ತಾ ಇದೆ, ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ? ಒಳ್ಳೆ ಹುಲ್ಲು ಬರ್ತೈತೆ, ಪಾರಮುಲ್ ಚೆನ್ನಾಗಿ ಬರ್ತೈತೆ, ಮತ್ತು ಸೊಪ್ಪು ಸದೆ ಎಲ್ಲ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ತಿನ್ಬೋದು. ಇದೇ ರೀತಿಯಾಗಿ ಮಳೆ ಬೀಳಲಿ ಅಂತ ಆದಷ್ಟು ದೇವ್ರನ್ನ ಕೇಳ್ಕೊಳ್ರಿ. ಹಾಂ ಏನಾ ಈ ಕಡೆ ಮಳೆ ಬೀಳ್ತೈತೆ, ನಮ್ಮ ಶೆಡ್ಡು ಸೋರಿಕೆ ಆಗ್ತೈತೆ. ಈ ಸೋರಿಕೆ ಆಗ್ತೈತೆ, ಅಲ್ಲಿ ರಚ್ಚತೈತೆ ಅಂದ್ಬಿಟ್ಟು ನಮ್ಮಮ್ಮ ಬಟ್ಲಿಕ್ಕೆ ಹೋಗ್ರೆ. ಸೂಪರ್ ತಲೆ ನಮ್ಮಮ್ಮನಿಗೆ. ಏನ್ರಪ್ಪ ಲೇ ಕುರಿಮರಿಗಳ ಬರ್ರೋ ಇಲ್ಲಿ, ಹೇಳೋದು ಬುದ್ಧಿನ ಚೆನ್ನಾಗಿ ಕೇಳಿಸ್ಕೇಳ್ರಿ, ದೇವ್ರನ್ನ ಚೆನ್ನಾಗಿ ಬೇಡ್ಕೊಳ್ರಿ. ಈ ಸರಿ ಮಳೆ ಕಡಿಮೆ ಅಂತ ಹೇಳ್ತಾವ್ರೆ, ನೀವು ಕೇಳ್ಕೊಳ್ರಿ ದೇವ್ರನ್ನ. ಒಳ್ಳೆ ಮಳೆ ಬರಲಿ, ಕೆರೆ ಕಟ್ಟೆ ತುಂಬಲಿ ಅಂತ, ಒಳ್ಳೆ ಬೆಳೆಗಳಾಗಲಿ ಅಂತ ನೀವು ಕೇಳ್ಕೊಳ್ರಿ. ನಾವು ಮನುಷ್ಯರು ನಾವು ಕೇಳ್ಕೊಂಡ್ರೆ ದೇವರು ವರ ಕೊಡೋದಂತೂ ಡೌಟೇ. ಯಾಕಂದರೆ ಅಂಥ ದರಿದ್ರ ನನ್ನ ಮಕ್ಕಳು ನಾವು ಮಾಡಬಾರ್ದಿದ್ದು ಅಲ್ಕ ಕೆಲಸಗಳೆಲ್ಲ ಮಾಡಿರ್ತೀವಿ. ಅದಕ್ಕೆ ದೇವ್ರು ನಮ್ಗೆ ವರ ಕೊಡೋಲ್ಲ. ದಯವಿಟ್ಟು ನೀವು ನೋಡ್ತಾ ಇರೋ ಕುರಿಮರಿಗಳೇ ಕೇಳಿಸ್ಕೇಳ್ರಿ, ನನ್ನ ಮಾತು ಕೇಳಿಸ್ಕೇಳ್ರಿ, ದೇವ್ರನ್ನ ಬೇಡ್ಕೊಳ್ರಪ್ಪ, ಒಳ್ಳೆ ಮಳೆ ಬರಲಿ, ಒಳ್ಳೆ ಬೆಳೆ ಆಗಲಿ ಅಂತ. ನಾವು ಮನುಷ್ಯರು ಹೇಳಿದ್ರೆ ದೇವರು ಗ್ಯಾರಂಟಿ ವರ ಕೊಡೋಲ್ಲ. ನಿಮ್ಮಂಥ ಅಮುಕ್ ಪ್ರಾಣಿಗಳು ಕೇಳ್ಕೊಂಡ್ರೆ ದೇವ್ರು ವರ ಕೊಡೋದು. ದಯವಿಟ್ಟು ದೇವ್ರಿಗೆ ಹೇಳ್ರಪ್ಪ. ಏನರಪ್ಪ ಹೇಳಿದ್ದ? ಒಳ್ಳೆ ಮಳೆ ಬಿದ್ದರೆ ಒಳ್ಳೆ ಮೇವು ಸಿಗ್ತೈತೆ ನಿಮ್ಗೂ. ಒಳ್ಳೆ ಮಳೆ ಇಲ್ಲಾಂದರೆ ನಿಮ್ಗೂ ಒಣೊಲ್ಲೆ ಗಟ್ಟಿ ಅಷ್ಟೇ. ಅದಕ್ಕೆ ಕೇಳ್ಕೊಳ್ರಿ. ಓಕೆ, ಸುಮಾರಕ್ಕೆ ಮಳೆ ಬರಂಗೈತೆ, ಸುಮಾರಿಗೆ ಬಂತು, ಆದರೆ ತಿರ್ಗಾ ಸ್ಲೋ ಆಗೋಯ್ತು. ಏನಾಗ್ತೈತೆ ನೋಡ್ಬೋದು ಒಟ್ನಾಗ. ಮಳೆ ಬೀಳ್ತೈತೆ, ಒಳ್ಳೆ ವೆದರು, ಬಿಸಿ ಬಿಸಿ ಬಜ್ಜಿನೋ ಬಿಸಿ ಬಿಸಿ ಬೋಂಡನ್ನೋ ಇದ್ದಿದ್ರೆ ಬಲೆ ಚೆನ್ನಾಗಿರೋದಲ್ಲ. ಮಾಡ್ಕೊಡ್ತೀಯಾ? ಸ್ವಲ್ಪ ನೀನು ಫೇಸ್ ತೋರ್ಸ, ಅದೇನು ಮೂಟೆ ಅನ್ಕೆ ಬಿಡ್ತಾರ ಮತ್ತೆ ಎಲ್ಲ ಮುಖ ತೋರ್ಸ.
ಆಹಾ ಸೂಪರ್, ಚೆನ್ನಾಗಿದ್ಯಾ. ಮನೆಗೆ ಹೋದ್ರು ಮಾಡ್ಕೊಡ್ತೀಯಾ? ಬಿಸಿ ಬಿಸಿ ಬೋಂಡಾನೋ ಬಜ್ಜಿನೋ? ಬಜ್ಜಿಗೆ ಮೆಣಸಿನ್ಕಾಯಿನೂ ಇಲ್ಲ, ಈ ಕಡೆ ಕ್ಯಾಪ್ಸಿಕಮ್ಮು ಇಲ್ಲ. ಅದೇ ಮಾಡೋದ್ರಿಂದ ಬೋಂಡ ಮಾಡಬೇಕು. ಬೋಂಡ ಒಟ್ನಾಗ ಚೆನ್ನಾಗಿರ್ತದೆ. ಯಾವ್ದೋ ಬಿಳ್ಳಿ ಸುಮ್ಮನೆ ರಾಮ ತಾಯಿಯ ಇಷ್ಟು ದಿನ ಸಾಲದ ಆಷಾಢದ ಗಾಳಿ. ಯಪ್ಪ ಭಗವಂತ, ಒಂದು ಬೀಸ್ತೋ ನಾನ್ ಚಾಪರ ಅಲ್ಲಾಡ್ಸಿಕ್ಬಿಡ್ತು. ಬಂಗಾರಂಗ್ ಕೊಡ್ತಾ ಇತ್ತು ನಮ್ಮ ಅಮ್ಮನಣ್ಣೆಗೋ ಸುಳಿಗ್ಲು. ಈ ಗಾಳಿ ಬೀಸಿ ಆ ಸುಳಿಗ್ಲೇ ಹೊಡೆದಿರ ಆಗ್ಬಿಟ್ವು. ಹಂಗಾಗ್ಬಿಟ್ಟು ನಮ್ಮ ಪಾಟ್. ಯಾಕೆ ಕೇಳ್ತೀಯ? ಒಟ್ನಾಗ ಬಲೆ ಚೆನ್ನಾಗಿ ಬೀಳ್ತಾ ಇದೆ. ಜಡಿ ಹಿಡ್ಕೆ ಬಿಟ್ಟದೆ. ಜ್ವರಕ್ಕೆ ಬಿದ್ದಿದೆ, ಮುಂದಕ್ಕೆ ನೀರು ಪಾಸ್ ಆಗ್ಬಿಟ್ಟಿರೋದು. ತೋಟದಾಗ ಹಾಕಿರೋ ಸಾಲವೆಲ್ಲ ಮಾಡಿ ಹಾಕಿರೋ ಗೊಬ್ಬರಗಳೆಲ್ಲ ಹೊಲ್ಟಾಗಿರೋದು. ಒಟ್ನಾಗ ಈ ಥರ ನಿಧಾನ ಬೀಳೋದು, ಜಡಿ ಬೀಳೋದು ಒಂಥರ ಒಳ್ಳೇದೇ. ಗೊಬ್ಬರ ಎಲ್ಲೂ ಹೋಗಲ್ಲ, ನಮ್ಮ ತೋಟದಾಗೆ ಇರ್ತದೆ ಅಲ್ಲದಮ್ಮ. ಇನ್ನೇನು ಸಮಾಚಾರ ಪ್ರೇಮಕ್ಕ? ನಾವು ಇನ್ನೇನು ಸಮಾಚಾರ? ಎಷ್ಟೊಂದು ವಾರ ಬೀಸ್ತಲ್ಲ ಒಳ್ಳೆ ಗಾಳಿ. ನಮ್ಮ ತೋಟದಾಗಿರೋ ಸುರ್ಗು ಪರ್ಗು ಎಲ್ಲ ಹೆಚ್ಕೊಂಡು ಬೇರೆ ತೋಟ ಕೊಲ್ಟೋಯ್ತು ಅಲ್ಲ. ನಮ್ಮ ತೋಟದಾಗ ಇದ್ರೆ ಒಳ್ಳೆ ಗೊಬ್ಬರ ಆಗಿರೋದು. ಏನು ಮಾಡೋಕ್ಕಾಗದು? ಪಕ್ಕದ ತೋಟದವನಾದ್ರೂ ಬದುಕು, ಇನ್ನೇನು ಮಾಡೋಕ್ಕಾಗದು ಅಲ್ಲೇನವ? ಈಗ ಸಮಯ ಆಗಿದೆ ಸಂಜೆ 6 ಗಂಟೆ ಕಣ್ರಿ. ಮಳೆ ನಿಲ್ಲುತ್ತೆ ಅಂದ್ಕೊಂಡು ನೋಡಿದ್ರೆ, ಆದರೆ ಮಳೆ ನಿಂತಿಲ್ಲ. ಸರಿ, ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಏನಪ್ಪ ಮಾಡೋದು ಅಂದ್ಬಿಟ್ಟು ಇನ್ನೇನು ಮನೆ ಕಡೆ ಬಂದಿದ್ದಾಯಿತು. ಏನಂದರೆ ಸಂಜೆವರೆಗೂ ಕಾಯಿ ಬಿಡಿಸ್ಬೇಕು ಅಂದ್ಕೊಂಡ್ರಿ, ಆದರೆ ಆಗಲಿಲ್ಲ. ಯಾಕಂದರೆ ಮಳೆಗೆ ಎಷ್ಟಂತ ನಿಂತ್ಕೊಂಡು ಕಾಯಿ ಬಿಡ್ಸೋಕ್ಕಾಗಲ್ಲ. ಸರ್ವೆ ಮಳೆ ಬರ್ತಾನೆ ಇತ್ತು. ಹಾಗಾಗಿ ಮನೆ ಕಡೆ ಬಂದ್ಬಿಟ್ರಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ಬ್ಲಾಗ್ ಹೇಗಿತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದೇ ಲೈಕ್ ಮಾಡಿ. ಇದೇ ರೀತಿಯಾಗಿ ವೀಡಿಯೋಸ್ನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಟರೆ ಸಾಕು, ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೀನಿ.